ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 139ನೇ ಕೀರ್ತನೆ, ಸಾಮ್ 139. ಕೀರ್ತನೆ 139ನೇ ಅಧ್ಯಾಯ ಅದು ಬಹಳ ಉಪದೇಶಪೂರ್ವಕವಾದದ್ದು ಅಂತ ಹೇಳ್ಬೋದು. ಯಾಕಂದರೆ ದೇವರು ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತನು ಎಂಬಂಥ ದೇವರ 3 ಮಹಾ ಗುಣಲಕ್ಷಣಗಳನ್ನು ತೋರಿಸುವಂಥದ್ದು, ಸ್ಪಷ್ಟಪಡಿಸುವಂಥದ್ದು ಈ ಕೀರ್ತನೆ. ಯಾಕಂತೇಳಿದರೆ ದೇವರ ಕುರಿತಾದಂಥ ಉಪದೇಶ, ಬೋಧನೆ, ಸಿದ್ಧಾಂತಗಳು ಈ ಕೀರ್ತನೆಯಲ್ಲಿ ಬಹು ಸ್ಪಷ್ಟವಾಗಿ ಇರುವಂಥದ್ದಾಗಿದೆ. ಎಲ್ಲ ಕೀರ್ತನೆಗಳಲ್ಲಿಯೂ ಸ್ವಲ್ಪ ಇದೆ, ಆದರೆ 3 ಕೂಡ ಈ 3 ಮಹಾ ದೇವರ ಗುಣಲಕ್ಷಣಗಳನ್ನು ನಾವು ಈಗ ಪ್ರಾರ್ಥನಾಪೂರ್ವಕವಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಬನ್ನಿರಿ, ಈ ಕೀರ್ತನೆಯನ್ನು ಬರೆದಂಥ ವ್ಯಕ್ತಿ ದಾವೀದನು. ದಾವೀದ ಅಂದರೆ ಪ್ರಿಯನು ಅಂತ ಹೇಳಿಬಿಟ್ಟು ದಾವೀದನು ಬರೆಯುವಂಥ ವೇಳೆಯಲ್ಲಿ ಈ ರೀತಿಯಾಗಿ ಪ್ರಾರಂಭ ಮಾಡ್ತಾನೆ. ಯೆಹೋವನೇ, ಇರುವಾತನೇ, ಸದಾ ಇರುವಾತನೇ ಆಗಿರುವವನೇ, ಎಂಥವನಾಗಿರುವೆನು ಅಂಥವನಾಗಿರುವೆನು ಎಂಬ ಮಾತನ್ನು ಮೋಶೆಗೆ ಹೇಳಿದಾತನೇ. ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ಹೇಗೆ ತಿಳ್ಕೊಂಡಿದ್ದಿ? ನಾನು ಕೂತುಕೊಳ್ಳುವುದು, ಏಳುವುದು ನಿನಗೆ ಗೊತ್ತದೆ. ಎಂಥ ಆಶ್ಚರ್ಯ ಅಲ್ವಾ? ನಾವು ಒಂದು ದಿನಕ್ಕೆ 10-20 ಸಾರಿ ನಾವು ಕೂತ್ಕೊಳ್ತೇವೆ, ಹೇಳ್ತೇವೆ. ಅದೆಲ್ಲ ದೇವರಿಗೆ ಗೊತ್ತಿದೆ ಅಂತೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರ್ತಿ. ಯಾಕೆಂದರೆ ಆತನು ಸರ್ವಜ್ಞಾನಿ. ದೂರದಿಂದಲೇ ಆತನು ಸ್ಕ್ಯಾನ್ ಮಾಡಿ ನಮ್ಮ ಆಲೋಚನೆಗಳನ್ನು ಬಲ್ಲವನಾಗಿರ್ತಾನೆ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ತಿ. ವಾವ್! ಎಂಥ ದೇವರು, ಎಂಥ ಸರ್ವಶಕ್ತ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಸ್ಪಷ್ಟ. ಇಬ್ರಿಯ 4:13 ದೇವರ ಮುಂದೆ ಯಾವುದು ಮುಚ್ಚುಮರೆ ಇಲ್ಲ. ಯೆಹೋವನೇ 4ನೇ ವಚನ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಅಂದರೆ ಎಲ್ಲ ಗೊತ್ತು ದೇವರಿಗೆ. ಏನು ಯಾವ ಮಾತು ಮಾತಾಡ್ತೀವಿ ಅನ್ನುವಂಥದ್ದು ಕೂಡ ದೇವರಿಗೆ ಗೊತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ವಾವ್! ದೇವರು ದೂರ ಇರುವಾತನು ಎಂಬುದಾಗಿ 2ನೇ ವಚನದಲ್ಲಿ ಹೇಳಿದಂಥ ದಾವೀದನು ಭಕ್ತನಿಗೆ ಹೇಳ್ತಾನೆ, ನಿನ್ನ ಕೈ ನನ್ನ ಮೇಲೆ ಇಟ್ಟಿದ್ದಿ. ಹಾಗಾದರೆ ಆತನು ಸರ್ವ ಜ್ಞಾನಿ ಮಾತ್ರ ಅಲ್ಲ ದೇವರು, ಆತನು ಸರ್ವ ವ್ಯಾಪಿ ಕೂಡ. ಎಲ್ಲ ಕಡೆಗಳಲ್ಲಿರುವ ಆತನು, ಪರಲೋಕದಲ್ಲಿರುವ ಆತನು ಅದೇ ಸಂದರ್ಭದಲ್ಲಿ ದೂರದಲ್ಲಿದ್ದಾಗಿಯೂ ಕೂಡ ತನ್ನ ಮೇಲೆ ದೇವರು ಕೈ ಇಟ್ಟಿದ್ದಾನೆಂಬುದಾಗಿ ಹೇಳ್ತಾನೆ. ಇಂಥ ಜ್ಞಾನ ನನಗೆ ಬಹು ಆಶ್ಚರ್ಯವಾಗಿದೆ. ಅದು ಹೇಗಪ್ಪ? ದೇವರು ದೂರವಾಗಿದ್ದಾರೆ, ದೇವರು ಹತ್ತಿರವಾಗಿದ್ದಾರೆ, ದೇವರೆಲ್ಲ ತಿಳ್ಕೊಂಡಿದ್ದಾರೆ. ಆಶ್ಚರ್ಯ, ಉನ್ನತವಾದದ್ದು. ಆ ಮಾತು ನಿಲುಕುವುದಿಲ್ಲ. ಆ ರೀತಿಯಾಗಿ ಹೇಳಿಬಿಟ್ಟು 7ನೇ ವಚನದಲ್ಲಿ ದಾವೀದನು ಒಂದು ಪ್ರಾಯೋಗಿಕ ರೀತಿಯಲ್ಲಿ ಹೇಳುವಂಥದ್ದು, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೋ ಹೋಗಲಿ.
ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ಯೋನನು ದೇವರ ದೃಷ್ಟಿಯಿಂದ, ದೇವರ ಸನ್ನಿಧಿಯಿಂದ, ದೇವರ ಕರೆಯಿಂದ ಅವನು ನಿನೆವೆಗೆ ಹೋಗು ಅಂತ ಹೇಳುವಾಗ ತಾರ್ಷೀಸ್ಗೆ ಓಡಿದನು. ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರ್ತಿ. ಸರ್ವವ್ಯಾಪಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಡೆಗಳಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು. ಹಾಗಾದರೆ ದೇವರ ಕೈ ಎಷ್ಟು ದೊಡ್ಡದು! ಪರಲೋಕದಿಂದ ಭೂಲೋಕದವರೆಗೆ ಚಾಚುವಂಥ ಹಸ್ತ ದೇವರ ಹಸ್ತ. ಇದನ್ನು ತಿಳ್ಕೊಂಡಂಥ ಅಪೊಸ್ತಲರು, ಬಹುಶಃ ಈ ಕೀರ್ತನೆ 139 ಅಪೊಸ್ತಲರು ಓದಿ ಅಂಥ ಒಂದು ಪ್ರಾರ್ಥನೆ ಮಾಡಿರಬೇಕಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದರೆ ಒಂದು ಸಾರಿ ಅಪೊಸ್ತಲರು ಸ್ವಲ್ಪ ಕಷ್ಟದಲ್ಲಿ, ಬೆದರಿಕೆಯಲ್ಲಿ, ಹಿಂಸೆಗೆ ಒಳಗಾಗಿದ್ದಂಥ ವೇಳೆಯಲ್ಲಿ ಅವರು ಒಂದು ಪ್ರಾರ್ಥನೆ ಮಾಡ್ತಾರೆ. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದಲ್ಲಿ 30ನೇ ವಚನದಲ್ಲಿ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ. ನೋಡಿದ್ರ? ನಿನ್ನ ಕೈ ಚಾಚುತ್ತಿರುವಲ್ಲಿ ಎಂಬುದಾಗಿ ಆ ಒಂದು ಶೈಲಿಯನ್ನು, ಆ ಒಂದು ಪದವನ್ನು ಇಲ್ಲಿ ಬಳಸುವಂಥದ್ದನ್ನು ನಾವು ನೋಡ್ತೇವೆ. ಆನಂತರ ಕೀರ್ತನೆ 139ನೇ ಅಧ್ಯಾಯದಲ್ಲಿ ನಿನ್ನ ಕೈ ನನ್ನನ್ನು ನಡೆಸುವುದು 11ನೇ ವಚನ. ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡ್ರೇನು? ಹಗಲು ರಾತ್ರಿ ನಾವು ಮಾತಾಡ್ತೀವಲ್ಲ, ಆದರೆ ದೇವರಿಗೆ 12ನೇ ವಚನ, ನಿನಗೆ ಕತ್ತಲೆಯೂ ಕತ್ತಲೆಯಲ್ಲ, ഇരുಳು ಹಗಲಾಗಿಯೇ ಇರುತ್ತದೆ, ಕತ್ತಲು ಬೆಳಕು, ಕತ್ತಲು ಬೆಳಕು ಇವೆರಡೂ ನಿನಗೆ ಒಂದೇ. ವಾವ್, ಆಶ್ಚರ್ಯ. ಮತ್ತು ಈಗ ಇನ್ನು ಡೀಪಾಗಿ ತನ್ನ ಪರ್ಸನಲ್, ವೈಯಕ್ತಿಕವಾಗಿ ಹೋಗ್ತಾನೆ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು ನೀನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೇ ಎಂಬುದಾಗಿ ಹೇಳ್ತಾನೆ. ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿ, ವಿಚಿತ್ರವಾಗಿ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡ್ತೇನೆ. ದೇವರು ನಮ್ಮನ್ನು ಇದ್ದ ಹಾಗೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಮತ್ತು ನನ್ನ ಹೃದಯವನ್ನು ಚೆನ್ನಾಗಿ ಗ್ರಹಿಸಿಕೊಂಡಿದೆ ದೇವರ ಒಂದು ಕೃತ್ಯಗಳು. ಹಾಗಾದರೆ ದೇವರಿಗೆ ನಮ್ಮ ಹೃದಯ ಗೊತ್ತು, ದೇವರು ನಮ್ಮ ECG ಗೊತ್ತು, ನಮ್ಮ ಕಾರ್ಡಿಯೋಗ್ರಾಮ್ ಗೊತ್ತು, ನಮ್ಮ ಹೃದಯದ ಸ್ಥಿತಿಗತಿ ಗೊತ್ತು, ಆಲೋಚನೆ ಗೊತ್ತು. ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ಹೌದು, ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ಹಾಗಾದರೆ ದೇವರ ಒಂದು ಸ್ಕ್ಯಾನ್ ಅಂತ ಹೇಳ್ಬೋದು, ಮಹಾ ಸ್ಕ್ಯಾನ್. ಯಾಕಂತ ಹೇಳಿದರೆ 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರ ಕಣ್ಣುಗಳು ಲೋಕದ ಎಲ್ಲ ಕಡೆಗಳಲ್ಲಿ ಅದು ಹಬ್ಬಿ ಹರಡಿ ಕಾಣುವಂಥದ್ದು, ನೋಡುವಂಥದ್ದಾಗಿದೆ. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ನನ್ನ ಬರ್ತ್ಡೇ, ಜನ್ಮದಿನ ಎಂಬುದಾಗಿ ಹೇಳಿಬಿಟ್ಟು ನಾವು ಒಂದು ದಿನ ನಾವು ಹುಟ್ಟಿದ್ದು ಉಂಟು ಈ ಲೋಕದಲ್ಲಿ. ಆದರೆ ದೇವರು ಆ ಪ್ರಥಮ ದಿನ, ಆ ಜನ್ಮದಿನ, ಅದರಿಂದ ಪ್ರಾರಂಭವಾಗಿ ಎಲ್ಲ ದಿನಗಳು ದೇವರಿಗೆ ಗೊತ್ತಿದೆ. ನನ್ನ ಬಗ್ಗೆ, ನಮ್ಮ ಬಗ್ಗೆ, ನಮ್ಮ ಏರುಪೇರುಗಳು, ನಮ್ಮ ಕಷ್ಟ ನಷ್ಟಗಳು, ನಮ್ಮ ದುಃಖ ಸಂಕಟಗಳು ಇವೆಲ್ಲ ದೇವರಿಗೆ ಗೊತ್ತಿದೆ. ಆತನ ಪುಸ್ತಕದಲ್ಲಿ ಆತನು ರೆಕಾರ್ಡ್ ಮಾಡಿ ಬರೆದಿರುವುದರಿಂದ ನಾವು ಅದರ ವಿಷಯದಲ್ಲಿ ಚಿಂತಿಸಬೇಕಾಗಿಲ್ಲ. ಅಂದರೆ ಒಂದು ವಿಷಯ ನಾನು ಹೇಳಬೇಕು, ಅದೇನಂತ ಹೇಳಿದರೆ, ಎಲ್ಲ ಮೊದಲೇ ಬರೆದು ಬಿಟ್ಟಿದೆ, ಆದ ಕಾರಣ ಹಾಗೆ ಆಗ್ತದೆ.
ಎಂಬುದಾಗಿ ನಾವು ಅಂದುಕೊಳ್ಳುವ ಬದಲು ಏನು ನಾವು ತೀರ್ಮಾನ ತಗೊಳ್ತೀವಿ ಅನ್ನೋದು ಗೊತ್ತಿರೋದರಿಂದ ದೇವರು ಬರೆದಿರೋದು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ದೇವರು ಬರೆದಿದ್ದರಿಂದ ಹಾಗೇ ಆಗ್ತದೆ, ಹಣೆ ಬರಹ ಅಂತ ಹೇಳ್ತೀವಲ್ಲ, ಹಾಗಲ್ಲ ಇದು. ದೇವ್ರಿಗೆ ಗೊತ್ತು ನಮ್ಮ ಚಾಯ್ಸ್, ಆಯ್ಕೆಗಳು. ಈಗ ಉದಾಹರಣೆಗೆ ನೋಡ್ರಿ, 17ನೇ ವಚನದಲ್ಲಿ ದೇವರೇ ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ಸಂಕಲ್ಪ ಅಲ್ಲ, ಸಂಕಲ್ಪಗಳು. ಹಾಗಾದರೆ ದೇವರ ಚಿತ್ತಗಳು ಅಥವಾ ದೇವರ ಯೋಜನೆಗಳು, ದೇವರು ನಮ್ಮ ವಿಷಯವಾಗಿ ಇಟ್ಟಿರುವಂಥ ಉದ್ದೇಶಗಳು, ಪರ್ಪಸಸ್ ಆಫ್ ಗಾಡ್, ಪ್ಲ್ಯಾನ್ಸ್ ಆಫ್ ಗಾಡ್, ವಿಲ್ಸ್ ಆಫ್ ಗಾಡ್ ಭಾಳ ಇದೆ. ಅದು ಎಷ್ಟಿರ್ಬೋದು ಅಂತ ಹೇಳುವಾಗ 18ನೇ ವಚನ ಕೀರ್ತನೆ 139 Psalm 139 verse 18 ಏನು ಹೇಳ್ತದೆ? ಅವುಗಳನ್ನು ಅಂದರೆ ದೇವರು ನಮಗೋಸ್ಕರವಾಗಿ ಇಟ್ಟಿರುವಂಥ ಯೋಜನೆಗಳನ್ನು ಎಣಿಸುವುದಾದರೆ, ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ಹಾಗಾದರೆ 50 ಕೋಟಿ, 60 ಕೋಟಿ, 70, 99 ಕೋಟಿ ಯೋಜನೆಗಳು ದೇವರು ನಮಗೋಸ್ಕರವಾಗಿ ನಮ್ಮ ಜನ್ಮದಿನದಿಂದ ಪ್ರಾರಂಭವಾಗಿ ನಮ್ಮ ಅಂತ್ಯ ದಿನದವರೆಗೆ ಬರೆದಿಟ್ಟಿರುವಾಗ, ಕೋಟ್ಯಾಂತರ ಉದ್ದೇಶಗಳು, ಕೋಟ್ಯಾಂತರ ಚಿತ್ತಗಳು, ಕೋಟ್ಯಾಂತರ ಯೋಜನೆಗಳನ್ನು ದೇವರು ನಿಯೋಜಿಸಿ ಬರೆದಿರುವಾಗ, ಅದರಲ್ಲಿ ಬಹುಶಃ ನಾವು 100 ಉದ್ದೇಶಗಳು, 500 ಉದ್ದೇಶಗಳು, 4299 ಉದ್ದೇಶಗಳನ್ನು, ಯೋಜನೆಗಳನ್ನು ಮಾತ್ರ ನೆರವೇರಿಸುವಾಗ ತಪ್ಪು ದೇವರದಲ್ಲ. ದೇವರು ದೊಡ್ಡ ಯೋಜನೆ ನಮಗೋಸ್ಕರವಾಗಿ ಇಟ್ಟಿದ್ದಾನೆ. ಆದರೆ ನಾನು ದೇವರ ಯೋಜನೆಗೆ ಅನುಸಾರವಾಗಿ ನಾನು ನಡೀಲಿಲ್ಲ. ಯಾಕೆ ನಡೀಲಿಲ್ಲ? ಅದು ನನ್ನ ಇಷ್ಟ, ನನ್ನ ಚಿತ್ತ ಎಂಬುದಾಗಿ ದೇವರು ನಮ್ಮ ಸ್ವತಂತ್ರ ಚಿತ್ತಕ್ಕೆ ಗೌರವಿಸುವಾತನಾಗಿದ್ದಾನೆ. ಹಣೆ ಬರಹ ಅಂತ ಹೇಳಿದ್ರೆ ಅದು ಏನು ಬರೆದಿದೆಯೋ, ಈಗ ದೇವರು 99 ಕೋಟಿ ಯೋಜನೆಗಳನ್ನು ಇಟ್ಟಿದ್ರೆ, ಬರೆದಿದ್ರೆ ಅವೆಲ್ಲ ನೆರವೇರಬೇಕು. ಹಾಗಲ್ಲ, ಆಯ್ಕೆ. ದೊಡ್ಡ ಯೋಜನೆ, ಸಮುದ್ರದ ಮರಳಿಗಿಂತ ಹೆಚ್ಚಾದ ಯೋಜನೆಗಳನ್ನು ನಮ್ಮ ವಿಷಯದಲ್ಲಿ ಇಟ್ಟಿದ್ದಾನೆ. ಆದರೆ ನಮಗೆ ಬಿಟ್ಟಿದ್ದು ದೇವರೊಂದಿಗೆ ಸಹಕರಿಸಬೇಕು, ದೇವರೊಂದಿಗೆ ಆ ಯೋಜನೆಗಳನ್ನು ಪೂರೈಸಬೇಕು ಇಲ್ಲವೋ ಎಂಬುದು ನಮಗೆ ಬಿಟ್ಟಿದೆ. ಒಂದು ವಾಕ್ಯ ಅಪೊಸ್ತಲ ಕೃತ್ಯದಲ್ಲಿ ನನಗೆ ನೆನಪಿಗೆ ಬರುತ್ತಿದೆ. ಈ ಯೋಜನೆಗಳನ್ನು ನೆರವೇರಿಸುವ ವಿಷಯದಲ್ಲಿ ನಾವು ಅದನ್ನು ಈ ಸಂದರ್ಭದಲ್ಲಿ ನೋಡುವಂಥದ್ದು ಒಳ್ಳೆಯದು. ಯಾಕಂದರೆ ದಾವೀದನ ಬಗ್ಗೆ, ಅದೇ ಈ ಕೀರ್ತನೆಯನ್ನು ಬರೆದಂಥ ದಾವೀದನ ಬಗ್ಗೆ ದೇವರು ಹೇಳುವಾಗ ಒಂದೆರಡು ಮಾತನ್ನು ಹೇಳ್ತಾನೆ ಇಲ್ಲಿ. 13:22 ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. ಕೋಟ್ಯಾಂತರ ಇಷ್ಟಾರ್ಥಗಳು ಎಷ್ಟಿದೆಯೋ ಅಷ್ಟೆಲ್ಲ ನೆರವೇರಿಸುವನು. ಒಂದೆರಡು ಮಿಸ್ ಆಯಿತು ಎಂಬುದಾಗಿ ಆ ರೀತಿಯಾಗಿ ಹೇಳಿಬಿಟ್ಟು, ಯೋಹಾನನ ಬಗ್ಗೆ ನೋಡುವಾಗ 25ನೇ ವಚನದಲ್ಲಿ ತನ್ನ ಸೇವೆಯನ್ನು ಪೂರೈಸುತ್ತಿರುವಾಗ, ಹೌದು, ದೇವರು ನಮಗೆ ಆಯ್ಕೆ ಕೊಟ್ಟಿದ್ದಾನೆ. ಅದರ ಪ್ರಕಾರವಾಗಿ ನಾವು ಏನು ಮಾಡಬೇಕೋ ನಮಗೆ ಬಿಟ್ಟಿದೆ. ಆ ರೀತಿಯಾಗಿ ಆಗಿಬಿಟ್ಟ ಮೇಲೆ 19ನೇ ವಚನದಿಂದ 22 ವಚನಗಳವರೆಗೆ ದಾವೀದನು ಸ್ವಲ್ಪ ರಿಯಾಕ್ಟ್ ಮಾಡ್ತಾನೆ, ಪ್ರತಿಕ್ರಿಯೆ ಮಾಡ್ತಾನೆ. ಕೀರ್ತನೆಗಳು 139, 19ರಿಂದ 22 ವಚನಗಳಲ್ಲಿ ರಿಯಾಕ್ಟ್ ಏನಂತ ಮಾಡ್ತಿದ್ದಾನೆ? ಕೆಲವು ಅಹಿತಕರವಾದ ಅಥವಾ ವೈರಿಗಳ ಬಗ್ಗೆ ಮಾತಾಡಿಬಿಟ್ಟು, ಆನಂತರ 23ನೇ ವಚನ ಬಹಳ ಚೆನ್ನಾಗಿದೆ. ಏನಂತ ಒಂದು ಪ್ರಾರ್ಥನೆಯಾಗಿ, ಯಾವ ರೀತಿಯಾಗಿ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದನಲ್ಲ ಮೊದಲನೇ ವಚನದಲ್ಲಿ, ಕೀರ್ತನೆ 131
39:1. ಅದೇ ರೀತಿಯಾಗಿ 139, 22ರಲ್ಲಿ 23ರಲ್ಲಿ, ದೇವಾ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳ್ಕೊ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು, ನಾನು ಕೇಡಿನ ಮಾರ್ಗದಲ್ಲಿ ಇರ್ತೇನೋ ಏನೋ ನೋಡಿ. ಯಾಕಂದರೆ 19ನೇ ವಚನದಿಂದ 22 ವಚನದಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನೋ ಮಾತಾಡಿಬಿಟ್ಟು ಅದು ಏನಾದರೂ ಕೇಡಿದೆಯಾ ಅದರಲ್ಲಿ ಎಂಬುದಾಗಿ ನೋಡಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು. ಸನಾತನ ಮಾರ್ಗ ಅಂತ ಹೇಳುವಾಗ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾಗಿ ಯೇಸುವಿನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಕ್ರಿಸ್ತನ ಮಾರ್ಗದಲ್ಲಿ, ನಾನೇ ಮಾರ್ಗ ಅಂತ ಹೇಳಿದ್ರಲ್ಲ, ಆತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ. 1ನೇ ವಚನ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ, ಗತಕಾಲ, ಪಾಸ್ಟೆನ್ಸ್. 24ನೇ ವಚನ ಅಥವಾ 23ನೇ ವಚನ, ತಿಳಿದುಕೋ, ವರ್ತಮಾನ ಕಾಲ. ಒಂದ್ಸರಿ ದೇವರು ನೋಡಿಕೊಂಡಿದ್ದು ಪರೀಕ್ಷಿಸಿದ್ದು ಸಾಕಾಗಲ್ಲ, ಈಗಲೂ ಪರೀಕ್ಷಿಸ್ತಾ ಇರಬೇಕು ವರ್ತಮಾನ ಕಾಲದಲ್ಲಿ ಎಂಬುದಾಗಿ ಸೂಚಿಸ್ತದೆ ಈ ಕೀರ್ತನೆ. ಆ ರೀತಿಯಾಗಿ ಜೀವಿಸುವಂತೆ ದೇವರು ಸಹಾಯ ಮಾಡಲಿ. ಕೀರ್ತನೆ 139ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.